ಹಾಗೆ ಏನೇನೋ ಕೊಂಡಲಿನಿ ಬಗ್ಗೆ ಆಗಿರ್ಬೋದು ಅಥವಾ ಬೇರೆ ಆ ಗುರುಗಳ ಬಗ್ಗೆ ಈ ಗುರುಗಳಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಅಂತ ನನಗೆ ಸ್ಪಷ್ಟತೆ ಆಯಿತು. ಸೊ ಒಂದು ಈ ಮೂಲಕ ನಾನು ವಿಶೇಷವಾಗಿ ಹೇಳಬೇಕು ಅಂತ ಇಷ್ಟಪಡೋದೇನೆಂದರೆ, ಸೆಲ್ಫ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏನೋ ಆನ್ಲೈನಲ್ಲಿ ಈ ಥರ ಒಂದು ಇದೇ ಟೆಕ್ನಿಕ್ಕು, ಸರಿ ನಾನೇ ಮಾಡ್ಕೊತ ಹೋಗ್ತೀನಿ, ಸ್ವತಃ ಅವರೇ ಪ್ರಯೋಗ ಮಾಡ್ಕೊಂಡು ಅದ್ರ ಪರಿಣಾಮ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ. ಅದ್ರ ಪರಿಣಾಮಗಳು ಏನೇನಾಗ್ತವೆ ಎಷ್ಟು ಯಾರಿಗೂ ಚೆನ್ನಾಗಿ ಗೊತ್ತೇ ಇರಲ್ಲ. ಇವಾಗ ಗಾಯತ್ರಿ ಮಂತ್ರ ಆಗಿರ್ಬೋದು, ಅದನ್ನು ನಾವೇ ಮಾಡ್ಕೊತ ಹೇಳೋದಾಗಿರಲಿ. ಇನ್ನೂ ಈ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಅದೊಂದು DJ ಅಥವಾ ಏನೋ ಒಂದು ಸ್ಪೀಕರ್ ಹಾಕ್ಬಿಡೋದಾಗಿರಲಿ, ಅವೆಲ್ಲ ಮಾಡೋದಲ್ವೇ ಇಲ್ಲ. ಅದು ಅದ್ರ ಪರಿಣಾಮ ನೇಚರ್ ಹೇಗೆ ರಿಯಾಕ್ಷನ್ ಕೊಡುತ್ತೆ ನಿಮ್ಗೆ ಗೊತ್ತಾಗಲ್ಲ. ಯಾವ ಸಮಯದಲ್ಲಿ ನಿಮ್ಗೆ ರಿಯಾಕ್ಷನ್ಸ್ ಕೊಡ್ತಾ ಇರುತ್ತೆ ಅದು ನಿಮಗೆ ಗೊತ್ತಾಗಲ್ಲ. ಯಾವ್ದ್ರಿಂದ ಆಗ್ತಾ ಇದೆ ಅದು ನಿಮಗೆ ಗೊತ್ತಾಗಲ್ಲ. ಹಾಗೆ ಯಾಕಂದರೆ ನಮ್ಮ ಸೆನ್ಸರಿ ಆರ್ಗನ್ಸಲ್ಲಿ ನಿಮಗೆ ಹೇಳೋದಿಲ್ಲ. ಯಾಕಂದರೆ ಸೆನ್ಸರಿ ಆರ್ಗನ್ಸಲ್ಲಿ ಇರೋದಿಲ್ಲ, ನೀವು ಏನಿದ್ರೂ ಬಾಹ್ಯ ಇರ್ತೀರ. ಹಾಗಾಗಿ ಅದು ತುಂಬಾ ಎಫೆಕ್ಟ್ಸ್ ಬೀಳ್ತಾ ಇರುತ್ತೆ. ಹಾಗಾಗಿ ನಿಮಗೆ ಸುಮ್ಮನೆ ಕೂರ್ಸೋಕೆ ಬಿಡೋಲ್ಲ, ಅದು ತಿರುಗಾಡಿಸ್ತಾ ಇರುತ್ತೆ. ಅಲ್ಲಿ ಹೋಗು ಇಲ್ಲಿ ಹೋಗು, ಅದು ಮಾಡು ಇದು